ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ, ಏನಿಲ್ಲ, ಆ್ಯಸ್ ಯೂಶ್ವಲ್ ವ್ಲಾಗ್ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದು ಬಾಡಿ ಸ್ಕ್ರಬ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು, ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ತುಂಬ, ಆ್ಯಂಡ್ ಹೊಡಿತಾ ಇರುತ್ತೆ ತುಂಬ, ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಬರೀ ವಿಂಟರು ಮಳೆಗಾಲದಲ್ಲೇ ಅಲ್ಲ, ಎನಿ ಸೀಸನಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಬಾಡಿ ವಾಶ್ ಜೊತೆಗೆ ಈ ಸ್ಕ್ರಬ್ ಮನೇಲೇ ಮಾಡೋ ಅಂಥದ್ದೊಂದು ಬಾಡಿ ಸ್ಕ್ರಬ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನು ಶಾಪಿಂಗ್ ಮಾಡಿದ್ದಾಯಿತು ಲಕ್ಷಿಕನ್ಗೆ. ಸೊ ಅದನ್ನು ತೋರ್ಸೋಕ್ಕೆ ಆಗಿಲ್ಲ. ಸೊ ಮೊದಲು ಅವಳದು ಏನಂದರೆ ಸ್ಯಾಟರ್ಡೆ ಬರ್ತಡೇ ಬಂದಿದೆ. ಸೊ ಸ್ಯಾಟರ್ಡೆ ಬರ್ತಡೇ ಬಂದಿರೋದ್ರಿಂದ ಸ್ಕೂಲ್ ರಜಾ ಇರುತ್ತೆ, ಹಾಗಾಗಿ ಮಂಡೇ ಹಾಕಿ ಕಳಿಸ್ತೀನಿ. ಸೊ ಜೂನ್ 6 ಅವಳ ಬರ್ತ್ಡೇ ಸ್ಯಾಟರ್ಡೆ ಬಂದುಬಿಟ್ಟಿದೆ. ಹಂಗಾಗಿ ಇದು ಕೋಟ್ ಥರ, ಇದು ಫ್ರಾಕ್ಗೆ ಕೋಟು. ಸೊ ಈ ಥರ ಇದೆ, ಆ್ಯಂಡ್ ಇದಕ್ಕೆ ಒಳಗಡೆ ಇದು ಫ್ರಾಕ್ ಸ್ಲೀವ್ಲೆಸ್ಸು, ಅದು ಫುಲ್ ಸ್ಲೀವ್ಸ್ ಕೋಟ್ ಇದೆ. ಈ ಥರ ಆದರೆ ಅವಳು ಸ್ಕೂಲಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ, ಓಡಾಡೋದಕ್ಕೂ, ವಾಶ್ರೂಮ್ಗೆ ಹೋಗೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಈ ಥರದ್ದೊಂದು ತೊಗೊಂಡ್ರೆ ನೀ ಲೆಂತ್ ಫ್ರಾಕ್ ಇದು. ಆ್ಯಂಡ್ ಸುಮ್ಮನೆ ಇದೊಂದು ತೊಗೊಂಡಿದೆ ಎಕ್ಸ್ಟ್ರಾ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಸ್ಕೂಲ್ಗೆ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದೊಂದು ಪ್ಯಾಂಟು ಮತ್ತು ಮಲ್ಟಿ ಕಲರು ಶರ್ಟು. ಸೊ ಇವೆರಡೂ ತೊಗೊಂಡೆ, ತುಂಬ ಚೆನ್ನಾಗಿದೆ. ಇದನ್ನು ಯಾವಾಗಾದರೂ ಹಾಕ್ಬೋದು. ಒಟ್ಟು 3 ಜೊತೆ ಇನ್ನೂ ತೊಗೊಂಡೆ ನನ್ನ ಬರ್ತಡೇಗೆ ಅಂತಾನೆ. ಸೊ ಏನಂದರೆ ಒಂದೇ ದಿನ ಬರ್ತಡೇ ಇದ್ದಿದ್ದರೆ 2 ಫ್ರಾಕ್ ತೊಗೊಂಡ್ಬಿಡ್ತಾಯಿದ್ದೆ ಯೂಶ್ವಲಿ, ಸ್ಕೂಲಿಗೊಂದು ಮತ್ತು ಸಂಜೆ ಕೇಕ್ ಕಟ್ಟಿಂಗ್ಗೆ ಅಂತ ಒಂದು. ಅವೆರಡು ಅಪ್ಪ ಕೊಡಿಸಿದ್ದು. ಸೊ ಇದು ಕೇಕ್ ಕಟ್ಟಿಂಗ್ಗೆ, ಇದನ್ನು ಸ್ಕೂಲ್ಗೆ ಹಾಕಿ ಕಳಿಸ್ಬೋದು, ಬಟ್ ಅವ್ರು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ತುಂಬ ಎತ್ನಿಕ್ ಫ್ರಾಕ್. ಇದು SS ಪುರಮಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ. ಈ ಥರ ಬಫ್ ಸ್ಲೀವ್ ಇದೆ, ಫುಲ್ ಈ ಥರ ಫ್ರಿಲ್ಸ್ ಇದೆ ಫ್ರಾಕ್ಗೆಲ್ಲ. ಹಾಗಾಗಿ ಇದು ಕೇಕ್ ಕಟ್ ಮಾಡೋವಾಗ ಹಾಕ್ತೀನಿ. ಸೊ ಈ ಥರದ್ದೆಲ್ಲ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರಾಕ್ಸು, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಇದನ್ನು ಸ್ಕೂಲ್ಗೆ ಹಾಕಿ ಕಳಿಸಿದ್ರೆ ಪಾಪ ವಾಶ್ರೂಮ್ಗೆ ಹೋಗೋದಕ್ಕೆ ಲಾಸ್ಟ್ ಇಯರು ಹಾಕಿ ಕಳಿಸಿದೆ, ಬಟ್ ಅವ್ರಿಗೆ ತುಂಬ ತೊಂದರೆ ಆಗ್ತಿತ್ತು. ಸರಿ ಅಂದ್ಬಿಟ್ಟು ಇದು ಕೇಕ್ ಕಟ್ಟಿಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ, ಸಂಜೆ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಅಂತ. ಸೊ ಈಗ ಒಂದು ಸ್ವಲ್ಪ ತರಕಾರಿ ತರಬೇಕು, ತರಕಾರಿ ತಂದು ಅವ್ಳಿಗೆ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಚಿಕ್ಕಿ ಎಲ್ಲ ತೊಗೊಂಡ್ಬರ್ಬೇಕು. ಏನಕ್ಕಂದರೆ ಈಗ ಚಾಕ್ಲೇಟ್ಸ್ ಎಲ್ಲ ಅಲೋ ಮಾಡಲ್ಲ, ಆ್ಯಂಡ್ ನನಗೂ ಇಷ್ಟ ಆಗೋಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳ್ಸೋಕ್ಕೆ. ಸೊ ಸುಮಾರು ಒಂದು 4 ಇಯರ್ಸ್ ಆಯಿತು ಮಕ್ಕಳಿಗೆಲ್ಲ ಚಿಕ್ಕಿ ಈ ಥರನೇ ಕೊಟ್ಟು ಕಳಿಸ್ತೀನಿ. ಟೀಚರ್ಸ್ಗೆಲ್ಲ ಈ ಪ್ಲೇನ್ ಕೇಕ್ ಥರ ಬರುತ್ತಲ್ಲ, ಸೊ ಆ ಥರದ್ದು ಕೊಟ್ಟು ಕಳಿಸ್ತಿದ್ದೀನಿ. ಸೊ ಈಗ ಹೋಗಿ ಅವನ್ನೆಲ್ಲ ತರಬೇಕು. ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು, ಬಲೂನು ಎಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡಬೇಕು. ಇನ್ನೂ ಚಿಕ್ಕವಳಲ್ವಾ, ದೊಡ್ಡದಾಗ್ತಾ ಏನೂ ಇರಲ್ಲ ಅಷ್ಟೊಂದು, ಬಟ್ ಚಿಕ್ಕ ಮಕ್ಕಳಿದ್ದಾಗ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಒಂಚೂರು ಬಲೂನ್ಸ್ ಎಲ್ಲ ತರಬೇಕು. ಸೊ ಹೋಗಿ ತೊಗೊಂಡು ಬರ್ತೀನಿ. ಇನ್ನೂ ಒಂದು ಫ್ರಾಕ್ ತೋರಿಸೋದಲ್ಲ, ಅದು ನಾನು ಕೊಡಿಸ್ತಾ ಇಲ್ಲ ಶಿಖಂಗೆ. ಸೊ ಆ ಥರ ಮನೇಲಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೊಡಿಸ್ತಾ ಇರ್ತಾರೆ ಅವಳಿಗೆ. ಇನ್ನು ತರಕಾರಿ ಒಂದು ಸ್ವಲ್ಪ ಇದೆಲ್ಲ ತೊಗೊಂಬಂದೆ, ಲೈಟಾಗಿ ತೊಗೊಂಬಂದೆ. ಕಾರ್ನ್ಸು, ಒಂದು ಸ್ವಲ್ಪ ಸೊಪ್ಪು, ಸಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು, ಟೊಮೆಟೊ, ಕ್ಯಾರೆಟ್, ಒಂಚೂರು ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಬದನೆಕಾಯಿ, ಕ್ಯಾರೆಟು, ಆಮೇಲೆ ಕಾಲಿಫ್ಲವರು, ಗೋಬಿ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂದ್ಬಿಟ್ಟು, ಹಾಗೆ ಆಲೂಗಡ್ಡೆ. ಇನ್ನು ನಾನು ದಿನ ತಿನ್ನೋದಕ್ಕೆ ಆಮ್ಲ. ಸೊ ಇಷ್ಟೂ ಒಂದು ವಾರಕ್ಕೆ ಆಗೋಷ್ಟು ತರ್ತೀನಿ. ಹಾಗೆ ಇದು ಗೊತ್ತಲ್ವ, ತೊಂಡೆಕಾಯಿ, ಇದು ಜೊತೆಗೆ ಚೋಳೆ ಹಾಕಿ ಮಾಡಿದ್ರೆ ಪಲ್ಯ ಥರ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ತಿನ್ನೋದಕ್ಕೆ. ಸೊ ಇಷ್ಟೆಲ್ಲ ತಂದಿದ್ದೀನಿ. ಈ ಬೀನ್ಸ್ ಎಲ್ಲ ತಂದಿದ್ದೀನಿ, ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ, ಹಸಿರು ಮೆಣಸಿನ್ಕಾಯ್ದು ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ. ಇನ್ನು ಹಾಗೆ ಮಂಡಿಪೇಟೆಗೆ ಹೋಗಿ ಚಿಕ್ಕಿ ಬಾಕ್ಸ್ಗಳನ್ನ ತಗೊಂಬಂದೆ. ಸೊ ಇಡೀ ಸ್ಕೂಲು ಒಂದು ಇದ್ದಾರೆ, ಎಲ್ಲ ಮಕ್ಕಳಿಗೂ ಕೊಟ್ಟು ಕಳಿಸ್ತೀನಿ ನಾನು, ಬರೀ ಅವ್ರ ಕ್ಲಾಸ್ಗೆ ಕೊಟ್ಟು ಕಳಿಸಲ್ಲ. ಇಡೀ ಸ್ಕೂಲ್ ಮಕ್ಕಳಿಗೆ, ಟೀಚರ್ಸ್ಗೆ, ಅಲ್ಲಿ ಕೆಲಸ ಮಾಡೋ ಆಯಾ ಆಂಟಿ ಅವ್ರಿಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಿರ್ತೀನಿ. ಸೊ ಇದು ಬರೀ ಮಕ್ಕಳಿಗೆ ಮಾತ್ರ ಚಿಕ್ಕಿ. ಸೊ ಈ ಥರ 3 ಬಾಕ್ಸ್ ತೊಗೊಂಡೆ. ಚೆನ್ನಾಗಿರುತ್ತೆ ಚಿಕ್ಕಿ ತಿನ್ನೋದಕ್ಕೆ, ಆ್ಯಂಡ್ ಹೆಲ್ತಿ ಕೂಡ. ಸೊ ಚಾಕ್ಲೇಟ್ಸ್ ಎಲ್ಲ ದಯವಿಟ್ಟು ಕೊಟ್ಟು ಕಳಿಸ್ಬೇಡಿ. ನನ್ನ ವ್ಲಾಗ್ ಎಲ್ಲ ಯಾರು ನೋಡ್ತಿದ್ದೀರಾ, ನಿಮ್ಮ ಮಕ್ಕಳು ಬರ್ತಡೇ ಇದ್ದಾಗ ಆದಷ್ಟು ಏನಾದರೂ ಹೆಲ್ತಿದ್ದು ಕೊಟ್ಟು ಕಳಿಸಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಚಿಕ್ಕಿ ಆಗಿರ್ಬೋದು, ಏನಾದರೂ ಒಂದು, ಬಟ್ ಜಂಕ್ ಚಾಕ್ಲೇಟ್ಸ್ ಎಲ್ಲ ಕೊಡಬೇಡಿ. ಇನ್ನು ಈ ಥರದ್ದೊಂದು ಡೆಕೋರೇಷನ್ಸ್ಗೆ ಬಲೂನ್ಸು, ಗೋಲ್ಡ್ ಕಲರ್ ಬಲೂನ್ಸು, ಮತ್ತು 5 ನಂಬರಿಂದು ಕ್ಯಾಂಡಲ್ಲು, ಆಮೇಲೆ 5 ಫಾಯಿಲ್ ಬಲೂನು 5 ನಂಬರ್ದು, ಇದನ್ನೆಲ್ಲ ತೊಗೊಂಬಂದೆ. ಹಾಗೆ ಒಂದು ಡಿಸೈನ್ ಮಾಡೋದಕ್ಕೆ ಒಂದು ಸ್ಟ್ರಿಪ್ ಬರುತ್ತಲ್ಲ ಬಲೂನ್ಸ್ ಹಾಕೋದಕ್ಕೆ, ಅದನ್ನು ತೊಗೊಂಬಂದೆ. ಗೋಲ್ಡ್ ಜೊತೆಗೆ ಇನ್ನೂ ಬೇರೆ ಕಲರ್ ಬಲೂನ್ಸ್ ಇದ್ವು. ಸೊ ಹಾಗಾಗಿ ನಾನು ಬರೀ ಗೋಲ್ಡ್
ಕಲರ್ ಇರೋ ಬಲೂನ್ ಮಾತ್ರ ತೊಗೊಂಡು ಬಂದೆ ಅಷ್ಟೇ. ಸೊ ನನಗೆ ಈ ಥರ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಂಟ್ರೆಸ್ಟ್ ಕೂಡ ನನಗೆ. ಸೊ ಇವನ್ನೆಲ್ಲ ಎತ್ತಿಟ್ಬಿಟ್ಟು, ಸೊ ಎನ್ವಿರಾನ್ಮೆಂಟಲ್ ಡೇಗೆ ಇವತ್ತು ಏನು ಕೊಟ್ಟಿದ್ದಾರೆ ನಿಮಗೆ? ಗಿಡ, ತುಳಸಿ ಗಿಡ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಇದು ಕೊಟ್ಟಿದ್ರು, ದಾಸವಾಳ ಗಿಡ ಕೊಟ್ಟಿದ್ರು. ಈ ಸಲ ಎಲ್ರಿಗೂ ತುಳಸಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ತುಳಸಿ. ಇವತ್ತು ಫುಲ್ ಗ್ರೀನ್ ಡ್ರೆಸ್ಸು, ಎನ್ವಿರಾನ್ಮೆಂಟಲ್ ಡೇ ಅಂತ. ಇಲ್ಲಿ ಟ್ರೈನ್ ಹಾಕಿದ್ದಾರೆ, ಒಳ್ಳೆ ರೋಡ್ ಇದು. ಕನ್ಸ್ಟ್ರಕ್ಷನ್ ಬೇರೆ ಆಗ್ತಿದೆ, ಫ್ಲೈಓವರು. ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ನಿಂಗೆ ಇಷ್ಟನಾ? ನಿಂಗೆ ಇಷ್ಟನಾ ಗಿಡ? ನೀನ್ ಹೇಳು ಚೆನ್ನಾಗಿದ್ಯಾ ಅಂತ. ನೀರ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಜಾಸ್ತಿ ಹಾಕ್ಬಾರ್ದು. ನೋಡಿ ಗುಳ್ಳೆ ಹಿಂಗಾಗ್ಬಿಟ್ಟಿದೆ ಪಾಪ. ಅದು ಫುಲ್ ಪಸ್ಸೆಲ್ಲ ಇದೆ, ಹೋಗುತ್ತೆ. ಚೆನ್ನಾಗಿದೆ ಗಿಡ ನೋಡಿ. ನಾಳೆ ನಿನ್ ಬರ್ತಡೇ ಅಲ್ವಾ? ನಾಳೆ ಬರ್ತಡೇ ದಿನ ನೆಡು ಆಯ್ತಾ? ಇನ್ನು ಲಶಿಕಾ ಅಂತೂ ತುಂಬ ಟಾಕಿಟಿವ್ ಅವಳು, ತುಂಬ ಮಾತಾಡ್ತಾಳೆ. ಸ್ಕೂಲಲ್ಲೂ ಹಾಗೆ ಮಾತಾಡ್ತಾನೆ ಇರ್ತಾಳೆ ಅಂತ ಅವ್ರ ಮ್ಯಾಮ್ ಹೇಳ್ತಾರೆ. ಆ್ಯಂಡ್ ಮನೇಲೂ ಕೂಡ ಅಷ್ಟೇ ತುಂಬ ಮಾತಾಡ್ತಾಳೆ. ಏನಾದರೂ ಒಂದು ಕ್ವೆಶನ್ಸ್ ಕೇಳೋದು, ಇಲ್ಲ ನಾನೇ ಏನಾದರೂ ಅವಳನ್ನು ಸುಮ್ಮನೆ ಇದ್ರೂ ಅವಳೇ ಬಂದು ಮಾತಾಡ್ಸೋದು. ಇದು ಯಾಕಮ್ಮ ಹೀಗೆ, ಅದು ಯಾಕೆ ಅಜ್ಜಿ ಹಾಗೆ, ಅದು ಯಾಕೆ ತಾತ ಹಾಗೆ, ಯಾಕೆ ಚಿಕ್ಕಿ ಹೀಗೆ ಅಂತ ಎಲ್ಲರಿಗೂ ಕೇಳ್ತಾನೆ ಇರ್ತಾಳೆ. ಅಷ್ಟು ಟಾಕಿಟಿವ್ ತುಂಬ ಮಾತಾಡ್ತಾಳೆ. ಅವಳು ಮಲಗಿದ್ದಾಗಲೇ ಅವಳು ಬಾಯಿ ಸುಮ್ಮನೆ ಇರೋದು. ಎದ್ದ ಮೇಲಂತೂ ಅವಳು ಸುಮ್ಮನೆ ಇರೋಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ, ಅಷ್ಟು ಟಾಕಿಟಿವ್. ಹಾಗೆ ಇರಬೇಕು ಮಕ್ಕಳು. ನಮಗೂ ಅದನ್ನು ಕೇಳಿಸ್ಕೊಂಡಾಗ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಏನೋ ಒಂಥರ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಆಗುತ್ತೆ ಮೈಂಡಿಗೆ. ಇನ್ನು ಇವತ್ತು ಲಶಿಕಂಗೆ ಸೈಕಲೆಲ್ಲ ಆಚೆ ಕೊಟ್ಬಿಡ್ತೀನಿ. ಮಳೆ ಬೇರೆ ಅಲ್ವಾ, ತುಂಬ ಮಳೆ ಬರ್ತಾ ಇರುತ್ತೆ. ಸೊ ಅದು ನೆಂದು ರೆಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಇಟ್ಕೊಂಡಿರ್ತೀನಿ ಸೈಕಲು. ಬೇಕು ಅಂದಾಗ ಆಚೆ ಕೊಟ್ಟು ಕಳಿಸ್ತೀನಿ. ಸೊ ಇನ್ನೊಂದು ಸ್ವಲ್ಪ ಇವತ್ತೇನಾದರೂ ನೈಟ್ಗೆ ಅಡುಗೆ ಮಾಡಲೇಬೇಕಲ್ಲ. ಸೊ ಸಪ್ರೇಟಾಗಿ ಒಂದು ಲೈಟ್ ಫುಡ್ ಆ ಥರದ್ದು ಮಾಡ್ಕೊಳ್ತೀವಿ ಡಿನ್ನರ್ಗೆ. ಜಾಸ್ತಿ ಹೆವಿ ನಾವು ತಿನ್ನೋದಕ್ಕೆ ಹೋಗಲ್ಲ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಹೆವಿ ಇರುತ್ತೆ, ವರ್ಕ್ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಿ ತುಂಬ. ಬಟ್ ನೈಟ್ ಇನ್ನೇನು ತಿಂದು ಮಲಗೋದೇ ಅಲ್ವಾ, ಹಾಗಾಗಿ ತುಂಬ ಲೈಟ್ ಫುಡ್ ಇರುತ್ತೆ ಡಿನ್ನರ್ಗೆ. ಹಾಗೆ ನಾನು ಸ್ಕ್ರಬ್ ಹೇಳಿದೆ ಹೇಗೆ ಮಾಡೋದು ಅಂತ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇನ್ನು ಇವಾಗ ಟೀ ಟೈಮು. ಸ್ವಲ್ಪ ಶುಂಠಿ ಏಲಕ್ಕಿ ಹಾಕ್ಕೊಟ್ಟಿದ್ದೀನಿ, ಚೆನ್ನಾಗಿ ಜಜ್ಜಿದಾಗ್ಲೇ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಟೀ ಪೌಡರ್ ಹಾಕಿಬಿಟ್ಟು, ಇದು ಕೂಡ ವಾಲ್ಪರ ಇದೆ, ಇನ್ನೂ ಇದೆ ಟೀ ಪೌಡರು, ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಚೂರು ಇದೆ ಅಷ್ಟೇ. ನಾನು ವಾಲ್ಪರಾಗೆ ಗ್ರೂಪ್ ಟೂರ್ಗೆ ಹೋದಾಗ, ಅಂದರೆ ನಾನು ಕಂಡಕ್ಟ್ ಮಾಡ್ತೀನಲ್ಲ, ಸೊ ಅಲ್ಲಿಗೆ ಹೋದಾಗ ಅಲ್ಲಿ ತಂದಿದ್ದು. ತುಂಬ ಚೆನ್ನಾಗಿದೆ ವಾಲ್ಪರ ಇದು. ಹಾಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು, ಚೂರು ಹಾಕ್ತೀನಿ ಸಕ್ಕರೆ, ಹಾಲು ಹಾಕೋದು ಅಷ್ಟೇ. ಚೆನ್ನಾಗಿ ಕುದಿಸ್ತೀನಿ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ. ಇನ್ನು ನಮಗೆ ಸಂಜೆ ಒಂದು ಟೀ ಹೋಗಲೇಬೇಕು, ಮತ್ತು ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಟೀ ಹೋಗುತ್ತೆ. ಇನ್ನು ಬೆಳಗ್ಗೆ ಟೈಮ್ ನಂದು ಏನೂ ಇರಲ್ಲ, ಖಾಲಿ ಹೊಟ್ಟೆಗೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮ್ಲ ಜ್ಯೂಸು ಇಲ್ಲ ಹಾಟ್ ವಾಟರು ಈ ಥರದ್ದೇ ಇರುತ್ತೆ. ಜಾಸ್ತಿ ಏನು ನಾನು ಕುಡಿಯೋದಕ್ಕೆ ಹೋಗಲ್ಲ ಬೆಳಿಗ್ಗೆ. ಸೊ ಸೀದಾ ಆಮ್ಲ ಜ್ಯೂಸ್ ಆದಮೇಲೆ ನಾನು ತಿಂಡಿ ತಿಂದುಬಿಡ್ತೀನಿ, ಆಗ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಕಾಫಿ ಟೀ ಕುಡಿದಷ್ಟು ಅದು ಒಳ್ಳೆಯದಲ್ಲ, ಆಮೇಲೆ ಹೊಟ್ಟೆ ಹಶ್ವು ಕೂಡ ಆಗೋಲ್ಲ. ತಿಂಡಿ ಅವಾಗ ಲೇಟಾಗಿ ತಿಂತೀವಿ. ಪ್ರತಿಯೊಂದು ಕೂಡ ನಮ್ಮದು ಫುಡ್ ಹ್ಯಾಬಿಟ್ಸು ಎಲ್ಲ ಡಿಲೇ ಆಗ್ತಾ ಹೋಗುತ್ತೆ. ಸೊ ಇನ್ನು 3 ಜನ ಟೀ ಕುಡಿತಾ ಮಾತಾಡಿಕೊಂಡು ಹಾಗೆ ಇದ್ವಿ. ಇದೆಲ್ಲ ಆದಮೇಲೆ ಡಿನ್ನರ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಸ್ಕ್ರಬ್ ನಾನು ಆಗಲೇ ಹೇಳ್ದಂಗೆ ಎಲ್ಲ ಸೀಸನಲ್ಲೂ ಯೂಸ್ ಮಾಡ್ಬೋದು. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ, ಇಲ್ಲ ಪ್ರತಿದಿನವೂ ಯೂಸ್ ಮಾಡ್ಕೋಬೋದು. ತುಂಬ ಬ್ರೈಟ್ ಆಗುತ್ತೆ ಸ್ಕಿನ್, ಹಾಗೆ ಸಾಫ್ಟ್ ಆಗುತ್ತೆ. ಟ್ಯಾನ್ ಏನಾದರೂ ಇದ್ದರೆ ಹೊರಟೋಗುತ್ತೆ. ಸೊ ಹೀಗೆ ಹಾಗೆ ಲಾಸ್ಟ್ ವ್ಲಾಗಲ್ಲಿ ಪಡ್ಡುದಿ ತಂದಿದ್ವಿ. ಸೊ ಪಡ್ಡು ತಿಂದು ತುಂಬ ದಿನ ಆಗಿದೆ, ಏನಕ್ಕಂದರೆ ಅದು ಹೆಂಚು ಚೆನ್ನಾಗಿರಲಿಲ್ಲ, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಸರಿಯಾಗಿ ಅದು ಎದೊಳ್ತಿರ್ಲಿಲ್ಲ. ಹಾಗಾಗಿ ಇದು ತಂದ ತಕ್ಷಣ ಇದಕ್ಕೆ ದೋಸೆಗೆ ನೆನಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಬ್ಯಾಟರ್ಗೆ ಇಟ್ಟಿದ್ದೀವಿ. ಇದಕ್ಕೆ ಚಿಕ್ಕದಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ಏನು ಸೊಪ್ಪಿರುತ್ತೆ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಪಡ್ಡು ಮಾಡಿದ್ರೆ ಅದಕ್ಕೆ
ಬೀಜ ಚಟ್ನಿ ಸಕ್ಕದಾಗಿರುತ್ತೆ. ಇನ್ನು ಇದಕ್ಕೆ ಅದೇ ಕಡ್ಡಿನೇ ಯೂಸ್ ಮಾಡಬೇಕು, ನಾನ್ ಸ್ಟಿಕ್ದಲ್ವಾ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಪೂನು ಸ್ಟೀಲ್ದು ಏನೂ ಯೂಸ್ ಮಾಡೋಂಗಿಲ್ಲ. ಇನ್ನು ಅದೇ ಕಡ್ಡಿಲೇ ಯೂಸ್ ಮಾಡಬೇಕು ಉಡನ್ದು. ಹಾಗೆ ನಾರು ಕೊಟ್ಟಿದ್ದಾರೆ ನೋಡಿ, ಬ್ಲೂ ಕಲರ್ದು ಪಾತ್ರೆ ತೊಳೆಯೋದು, ಅದರಲ್ಲೇ ತೊಳಿಬೇಕು. ಆ್ಯಂಡ್ ಇನ್ನೊಂದೇನು ಹೇಳಿದ್ರು ಅಂದರೆ, ಸೊ ಬಿಸಿ ಇರುತ್ತಲ್ಲ, ಬಿಸಿ ಇದ್ದಾಗಲೇ ಹೋಗಿ ನೀರಿಗೆ ಹಾಕಬಾರ್ದು ಸಿಂಕ್ ಒಳಗೆ. ಫುಲ್ಲು ಕೂಲ್ ಡೌನ್ ಆಗಬೇಕು. 100% ಕೂಲ್ ಡೌನ್ ಆದಮೇಲೆ ಈ ಹೆಂಚುಗಳನ್ನ ತೊಗೊಂಡೋಗಿ ನೀರೊಳಗೆ ಹಾಕಬೇಕು. ಇಲ್ಲಾಂದರೆ ಅದು ರಸ್ಟ್ ಹಿಡಿಯುತ್ತೆ, ಆಮೇಲೆ ಹಾಳಾಗಿ ಹೋಗ್ಬಿಡುತ್ತೆ. ಈವನ್ ಕ್ಯಾಸ್ಟ್ ಐರನ್ನು ಅಷ್ಟೇ, ನಾನ್ ಸ್ಟಿಕ್ಕು ಅಷ್ಟೇ, ಪೂರ್ತಿ ತಣ್ಣಗಾದ್ಮೇಲೆ ಸೊ ನೀರಿಗೆ ಹಾಕಬೇಕು. ಸೊ ಈ ಥರ ಒಂದು ಟಿಪ್ಸ್ ಹೇಳಿದ್ರು ಅಂಗಡಿದವರು, ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡಿಕೊಂಡೆ. ಇನ್ನು ಇವತ್ತು ನೆಕ್ಸ್ಟ್ ಡೇಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಸೊ ಪ್ರತಿಯೊಂದು ಹಾಕಿದ್ದೀನಿ ಇದರಲ್ಲಿ. ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು, ಪಾಲಕ್ ಸೊಪ್ಪು, ಸಬಾಕ್ಸಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ ಪಡ್ಡು. ಬಿಸಿ ಬಿಸಿ ತಿಂತಾ ಇರಬೇಕು. ಅದು ಎಷ್ಟು ಪಡ್ಡು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಪಡ್ಡು ಹೋಗ್ತಾ ಇರುತ್ತೆ ತಿಂದಂಗೆ. ಇನ್ನು ಇದು ನಾನು ಆಗಲೇ ಹೇಳ್ದಂಗೆ ಬಾಡಿ ಸ್ಕ್ರಬ್ ಇದೆ. ನಾನು ಒಂದು ಮೆಜರ್ಮೆಂಟ್ಸಲ್ಲೇ ತೊಗೊಳ್ಳಿ, ಯಾವುದಾದ್ರೂ ಒಂದು ಕಪ್ಪು ಪರವಾಗಿಲ್ಲ. ನಾನೊಂದು ಈ ಥರ ಮೀಡಿಯಮ್ ಸೈಜ್ ಕಪ್ಪು 2 ಕಪ್ಪಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ನಾನೇನು ವಾಶ್ ಏನೂ ಮಾಡಿಲ್ಲ, ಸೊ ಏನೂ ನೆಸೆಸಿಟಿ ಏನಿಲ್ಲ. ಸೊ ಕಡಲೆಬೇಳೆ 2 ಕಪ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಸೊ ಇದ್ರ ಜೊತೆಗೆ ನಾನು ಮೂಂಗ್ ದಾಲ್ ಬರುತ್ತಲ್ಲ, ರೆಡ್ದು ಕೆಂಪುದು ಬೇಳೆ ಬರುತ್ತಲ್ಲ, ಅದನ್ನು ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಮೂಂಗ್ ದಾಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಈಸಿ ಸ್ಕ್ರಬ್ ಮಾಡ್ಕೊಳ್ಳೋದು, ಆ್ಯಂಡ್ ಅದಕ್ಕೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಬಾಡಿ ಸ್ಕ್ರಬ್ಬಿಂದ ಸ್ನಾನ ಮಾಡಿಕೊಂಡ್ರೆ ಒಂದು ಒಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ. ನೋಡಿ, ಇಷ್ಟು 2 ಕಪ್ ಕಡಲೆಬೇಳೆ, 1.5 ಕಪ್ಪಷ್ಟು ಉದ್ದಿನಬೇಳೆ ಆ್ಯಂಡ್ 1 ಕಪ್ಪಷ್ಟು ಅಕ್ಕಿ. ಸೊ ಇದು ತುಂಬಾ ನಮಗೇನು ಸ್ಕ್ರಬ್ಬಿಂಗ್ಗೆ ತುಂಬ ಇಂಪಾರ್ಟೆಂಟ್ ಐಟಮ್ ಅದು. ಹಾಗೆ ಬ್ರೈಟ್ನಿಂಗ್ ಮಾಡೋದು ಕೂಡ ಅದೇ. ಇನ್ನು ಕಡಲೆಬೇಳೆನೂ ಗೊತ್ತು ನಿಮಗೆ, ರೆಡ್ ಮೂಂಗ್ ದಾಲು ಗೊತ್ತು, ಅವೆಲ್ಲ ಬ್ರೈಟ್ನಿಂಗ್ ಮಾಡೋ ಅಂಥದ್ದಕ್ಕೇ. ಹಾಗೆ ಸ್ಮೂತ್ ಕೂಡ ಆಗುತ್ತೆ. ಸೊ ಇದಿಷ್ಟೇ 3 ಐಟಮ್ಮು. ಸೊ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತುಂಬ ಫೈನ್ ಪೌಡರಾಗಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ. ಸ್ಕ್ರಬ್ ನೀವು ನೋಡಿದ್ದೀರಲ್ಲ ಆ ಥರ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಒಂಥರ ನಮಗೆ ಬಾಡಿ ವಾಶ್ ಮಾಡ್ಕೋಬೇಕಾದ್ರೆ ಏನೋ ಸ್ವಲ್ಪ ಸ್ಕ್ರಬ್ ಥರ ಅನಿಸ್ಬೇಕು. ಸೊ ಒಂದು 80 to 90% ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ರೆಡಿ ಆಗುತ್ತೆ ಬಾಡಿ ಸ್ಕ್ರಬ್ಬು. ಮಾಮೂಲಿ 1 ಕಪ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದು ಬರೀ ಬಾಡಿಗೆ ಅಲ್ಲ, ಫೇಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಲಶಿಗಂಗೆ ಕೂಡ ಯೂಸ್ ಮಾಡ್ತೀನಿ. ಇದು ಲಶಿಗಂಗೆ ಯೂಸ್ ಮಾಡಬೇಕಾದ್ರೆ ನಾನು ಅರಶಿನ ಏನೂ ಹಾಕೋದಿಲ್ಲ. ಸೊ ನಾನು ಯೂಸ್ ಮಾಡ್ಕೊಳ್ಳೋವಾಗ ಒಂದು ಅರಶಿನ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಇದಿಷ್ಟೇ. ಸೊ ಮಕ್ಕಳಿಗೆ ಏನಾದರೂ ಯೂಸ್ ಮಾಡಬೇಕು ಅಂದರೆ ಅರಶಿನ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಅರಶಿನ ಕೂಡ ಮನೆಯಲ್ಲೇ ಮಾಡಿರೋಂಥದ್ದು, ಆರ್ಗ್ಯಾನಿಕ್ ಇದು, ಸೊ ಅಂಗಡಿದೇನಲ್ಲ. ಸೊ ಈ ಅರಶಿನದ ಕೊಂಬೆಲ್ಲ ತಂದು ಮಿಲ್ಲಲ್ಲಿ ಆರಿಸಿರೋವಂಥದ್ದು, ಓಕೆನಾ. ಸೊ ಅದು ನಮಗಾದರೆ ಈ ಥರ ಅರಶಿನದ್ದು ಹಾಕ್ಬಿಟ್ರೆ ಸಾಕು. ಒಂಚೂರು ನೀರು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀರು ಮಿಕ್ಸ್ ಮಾಡಿಕೊಂಡು ಮಾಮೂಲಿ ನಾವು ಸ್ಕ್ರಬ್ ಎಲ್ಲ ಹಿಂಗೆ ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡಿದರೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಟ್ರೈ ಮಾಡಿ, ತುಂಬ ಈಸಿ ಆ್ಯಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಇನ್ನು ನನ್ನ ಮಗಳು ಬರ್ತ್ಡೇನ ನಾವು ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡ್ಬೋದು. ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಡ್ವಾನ್ಸಾಗೂ ಕಳಿಸ್ಬಿಟ್ಟಿದ್ರಿ, ಅಡ್ವಾನ್ಸಾಗಿ ಲಶಿಕಂಗೆ ಹ್ಯಾಪಿ ಬರ್ತ್ಡೇ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಬರ್ತ್ಡೇ ದಿನವೂ ತುಂಬ ಜನ ಕಳಿಸಿದ್ರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನನ್ನ ಮಗಳ ಮೇಲೆ ಅಂತ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಲಾನಲ್ಲಿ. ಈಗ ಮಳೆ ಬೇರೆ ಬರ್ತಾ ಇರುತ್ತಲ್ಲ, ತುಂಬ ಫ್ರೆಶ್ ಆಗಿ ಗ್ರೀನರಿ ಆಗಿರುತ್ತೆ. ಒಂದು 10 ಮಿನಿಟ್ಸ್ ಹಂಗೆ ವಾಕ್ ಮಾಡಿಕೊಂಡು ನಾನು
ಎಂಜಾಯ್ ಮಾಡ್ತೀನಿ ವೆದರ್ನ, ಗ್ರೀನರಿನ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ. ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್. ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನು ಯಾವ ಥರದ್ದು ವೀಡಿಯೋಸ್ ಮಾಡಬೇಕು ಅನ್ನೋದು ನಿಮ್ಗೆ ಇರುತ್ತಲ್ವ, ನೋಡಬೇಕು ಈ ಥರ ಕಂಟೆಂಟ್ ನೋಡಬೇಕು ಅನ್ನೋದು. ಸೊ ಆ ಥರ ನಿಮ್ಗೆ ಏನಾದರೂ ಕಂಟೆಂಟ್ ನನ್ನ ಕಡೆಯಿಂದ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದು ನಾನು ಮ್ಯಾಕ್ಸಿಮಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.